ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ರಸಮನ್ನು ದಿಢೀರಂತ ಮಾಡೋಕ್ಕೆ ಸಾಧ್ಯನಾ? ಅದು ರಸಂ ಪುಡಿ ಇಲ್ಲದೆ ಖಂಡಿತ ಸಾಧ್ಯ. ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಹಣ್ಣಿನ ರಸಮನ್ನು ಯಾವ ರೀತಿಯಾಗಿ ದಿಢೀರಂತ ಮಾಡ್ಬೋದು, ಹಾಗೆ ರಸಂ ಪೌಡರನ್ನು ಉಪಯೋಗಿಸದೆ ರುಚಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಮತ್ತೆ ಆಗ್ತಡ ಬನ್ನಿ, ಈ ರೀತಿಯಾದಂಥ ಟೊಮೊಟೊ ಹಣ್ಣಿನ ರಸಂ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ. ಹೆಸರೇ ಹೇಳೋ ಹಾಗೆ ಟೊಮೊಟೊ ಹಣ್ಣಿನ ರಸಂ ಆಗಿರೋದ್ರಿಂದ ಒಂದೊಂದು ಟೊಮೊಟೊ ಹಣ್ಣನ್ನು 4 ಭಾಗವಾಗಿ ಕಟ್ ಮಾಡಿ ಸಿದ್ಧ ಮಾಡಿರ್ತಕ್ಕಂಥದ್ದು. ಈಗ ಕಟ್ ಮಾಡಿದಂಥ 4 ಟೊಮೊಟೊ ಹಣ್ಣನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನು ಹಾಕದೆ ಹಾಗೆ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ನೋಡಿ, ಟೊಮೊಟೊ ಹಣ್ಣನ್ನು ನೀರನ್ನು ಹಾಕದೆ ಒಂದು ಹದದಲ್ಲಿ ನೀಟಾಗಿ ರುಬ್ಬಾಯಿತು. ಈ ರೀತಿ ಟೊಮೊಟೊ ಹಣ್ಣನ್ನು ರುಬ್ಬಾದ ನಂತರ ಈಗ ಮತ್ತೊಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ 5 ಖಾರದ ಮೆಣಸಿನಕಾಯಿ ಹಾಗೆ 5 ಬ್ಯಾಡಗಿ ಮೆಣಸಿನಕಾಯಿನೂ ಹಾಕಿ, ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಜೊತೆಗೆ ಹಾಕ್ತಾ ಇರ್ತಕ್ಕಂಥದ್ದು. ಬೇಕಿದ್ದರೆ ಸಿಪ್ಪೆ ತೆಗೆದು ಹಾಕ್ಬೋದು. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಈಗ ಇದನ್ನೆಲ್ಲ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಒಂದು ಹದದಲ್ಲಿ ಈ ಒಂದು ವಿಧದಲ್ಲಿ ಇದನ್ನು ತರ್ತರಿಯಾಗಿ ರುಬ್ಬಿರ್ತಕ್ಕಂಥದ್ದು. ಈ ರೀತಿ ತರ್ತರಿಯಾಗಿ ರುಬ್ಬಾದ ನಂತರ ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನು ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ನೋಡಿ, ತರ್ತರಿಯಾಗಿದ್ದಂಥ ಮಸಾಲ ಪುಡಿ ಈಗ ನೀರು ಹಾಕಿದ ನಂತರ ನುಣ್ಣಿಗೆ ಮಸಾಲ ಪೇಸ್ಟ್ ಆಗಿರ್ತಕ್ಕಂಥದ್ದು. ಈ ಒಂದು ಅದಕ್ಕೆ ರಸಮ್ಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ರುಬ್ಬಾದ ನಂತರ ಈಗ ಒಂದು ತಿಳಿಸಾರಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು, ಬಿಸಿಯಾದಂಥ ಬಾಣಲಿಗೆ ಈಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸಿವೆಯನ್ನು ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು, ಜೊತೆಗೆ ಮಿಕ್ಸಿ ಜಾರಲ್ಲಿ ಬಹಳ ನುಣ್ಣಗೆ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕಿ ಎಲ್ಲ ಪದಾರ್ಥಗಳನ್ನ ಹಸಿಯಾಗಿ ರುಬ್ಬಿ ಮಸಾಲ ಪೇಸ್ಟನ್ನು ಸಿದ್ಧ ಮಾಡಿದ್ರಿಂದ ಒಂದು 2 ನಿಮಿಷ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆ ಒಂದು ಮಸಾಲ ಪೇಸ್ಟಲ್ಲಿ ಇರತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಬಹಳ ರುಚಿಕರವಾಗಿರುತ್ತೆ ಈ ರೀತಿಯಾದಂಥ ತಿಳಿಸಾರು. ಖಂಡಿತ ಒಮ್ಮೆ ನೀವು ಮಾಡಿ ನೋಡಿ. ಪದೇ ಈ ಒಂದು ತಿಳಿಸಾರನ್ನ ಖಂಡಿತ ತಯಾರು ಮಾಡ್ತೀರಾ. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು, ಈ ಒಂದು ಮಸಾಲ ಪೇಸ್ಟನ್ನು ಸರಿಸುಮಾರು 2 ನಿಮಿಷಗಳ ಕಾಲ ಈ ಮಸಾಲ ಪೇಸ್ಟನ್ನು ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಾಯಿತು. ಈ ಸಮಯದಲ್ಲಿ ನೀರನ್ನು ಹಾಕದೆ ಬಹಳ ನುಣ್ಣಗೆ ರುಬ್ಬಿದಂಥ ಟೊಮೊಟೊ ಪ್ಯೂರಿನೂ ಸಹ ಹಾಕಿ ಲೋ ಫ್ಲೇಮ್ನಲ್ಲೇ 1 ನಿಮಿಷ ಈ ಟೊಮೊಟೊ ಹಣ್ಣಿನ ಪ್ಯೂರಿನೂ ಸಹ ಫ್ರೈ ಮಾಡ್ಕೋಬೇಕು. ಜಸ್ಟ್ ಬಿಸಿಯಾದ ಸಾಕು, ಯಾಕೆಂದರೆ ಮುಂದೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೇವೆ. ಈ ರೀತಿಯಾಗಿ ಟೊಮೊಟೊ ಹಣ್ಣಿನ ಪ್ಯೂರಿನೂ ಸಹ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಈಗ 3/4 ಲೀಟ್ರಷ್ಟು ನೀರನ್ನು ಹಾಕಬೇಕು, ಅಥವಾ 3 ಕಪ್ ಅಳತೆ ನೀರನ್ನು ಹಾಕಬೇಕು. ಅದರ ಪ್ರಕಾರ 1 ಕಪ್ ಅಳತೆ ನೀರನ್ನು ಹಾಕಿ ಮತ್ತೆ ಇಲ್ಲಿ ಇನ್ನೊಂದು ಕಪ್ ಅಳತೆ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು. ಅಂದರೆ 250 ml ನೀರನ್ನ 2 ಬಾರಿ ಹಾಕಿರ್ತಕ್ಕಂಥದ್ದು. ಈಗ ಮತ್ತೊಂದು ಕಪ್ ಅಳತೆಯ ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿ ಆ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 3 ಕಪ್ ಅಳತೆಯ ನೀರು ಅಥವಾ 750 ml ನೀರನ್ನು ಬಳಸಿರ್ತಕ್ಕಂಥದ್ದು. ಈಗ ಈ ತಿಳಿಸಾರಿನ ರುಚಿನ ಹೆಚ್ಚು ಮಾಡೋದಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ತಾ ಇರ್ತಕ್ಕಂಥದ್ದು. ಹಾಗೆ ಈ ಸಮಯದಲ್ಲೇ ಸ್ವಲ್ಪ ಅರಶಿನದ ಪುಡಿನೂ ಸಹ ಹಾಕಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ, ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮ್ನಲ್ಲೇ ಒಂದು ಕುದಿ ಬರೋವರೆಗೂ ಕುದಿಸ್ಕೊಬೇಕಾಗತ್ತೆ. ಚೆನ್ನಾಗಿ ಕುದ್ರೆ ಟೊಮೊಟೊ ಹಣ್ಣಿನ ತಿಳಿಸಾರು ಸೂಪರಾಗಿ ಸಿದ್ಧವಾಗುತ್ತೆ. ಅದು ಒಳ್ಳೆ ಅರೋಮಭರಿತವಾಗಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಹೊತ್ತಿನ ನಂತರ ತಿಳಿಸಾರು ಬಹಳ ಚೆನ್ನಾಗಿ ಕುದೀತಾ ಇದೆ. ನಿಜವಾಗ್ಲೂ ಈ ತಿಳಿಸಾರು ಕುದೀತಾ ಇದ್ದರೆ ಒಳ್ಳೆ ಅರೋಮ ಮನೆಯೆಲ್ಲ ಹರಡಿರ್ತಕ್ಕಂಥದ್ದು. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಬಿಸಿಯಾಗಿರ್ಬೇಕಾದ್ರೆ ಈ ಒಂದು ತಿಳಿಸಾರನ್ನ ಕುಡಿಬೋದು, ಹಾಗೆ ಅನ್ನದ ಜೊತೆ ಈ ತಿಳಿಸಾರನ್ನ ಉಪಯೋಗಿಸಿ ಊಟನೂ ಸಹ ಮಾಡ್ಬೋದು ಅಂತ ಹೇಳ್ತಾ, ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಟೊಮೊಟೊ ಹಣ್ಣಿನ ತಿಳಿಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.